ದಯವಿಟ್ಟು ಇದನ್ನು ನಡೆಸ್ಕೊಡ್ಬೇಕು ಅಂತ ಡಾಕ್ಟರ್ ಬಿ ರಘುನಾಥ್ ಮಾತಾಡೋದಕ್ಕಿಂತ ಮುಂಚೆ ಈಗ ಆಶೀರ್ವಾದವರು ಡಾಕ್ಟರ್ ಶ್ರೀ ಎಲ್ಲ ಡಾಕ್ಟರ್ ಬರುತ್ತೆ ಶ್ರೀ ಬಿ ಕೆ ಜಗದೀಶ್ ಅವರು ಕರ್ನಾಟಕ ಬ್ಯಾಂಕ್ನಲ್ಲಿ ಹಿರಿಯ ಪ್ರಬಂಧಕರಾಗಿ ಒಳ್ಳೆಯ ವಾಗ್ಮಿ, ಸುಮಾರು 10 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲದಿಂದ ಅಖಿಲ ಭಾರತ ಸಾಹಿತ್ಯ ಪರಿಷತ್ನಲ್ಲಿ ನಮ್ಮ ಜೊತೆ ತೊಡಗಿ ನಮಗೆಲ್ಲ ಮಾರ್ಗದರ್ಶನ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಪ್ರಾರಂಭದ ಹಂತದಲ್ಲಿ ಸಾಹಿತ್ಯ ಪರಿಷತ್ತರ ಒಂದಷ್ಟು ಪರಿಚಯವನ್ನು ಸುಬ್ರಹ್ಮಣ್ಯ ಅವರು ಮಾಡಿಕೊಟ್ಟಿದ್ದಾರೆ. ಆದರೆ ನಾನೇ ಹೆಚ್ಚು ಮಾತಾಡಬೇಕು ಅಂತನ್ನೋ ಕಾರಣಕ್ಕೋಸ್ಕರ ಅವ್ರ ವಿಷಯಗಳನ್ನು ಕಟ್ ಮಾಡ್ಕೊಂಡು ಒಂದಷ್ಟು ಭಾಗವನ್ನು ಮಾತ್ರ ಹೇಳಿದ್ದಾರೆ. ಸೊ ಇಲ್ಲಿ ತುಂಬ ಜನ ಹೊಸಬರು ಇರೋದರಿಂದ ಈ ಒಂದು ಬ್ಯಾನರ್ ಕೆಳಗಡೆ ಹೊಸಬರು ಇರೋದರಿಂದ ಒಂದಷ್ಟು ವಿಷಯವನ್ನು ವಿಸ್ತಾರವಾಗಿ ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅವರು ಪ್ರಾರಂಭದಲ್ಲಿ ಹೇಳಿದಾಗೆ ಹೆಸರಿರುವಂಥದ್ದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್. ನಮಗೆ ಪರಿಷತ್ತು ಅನ್ನುವಂಥ ಪದ ಗೊತ್ತು, ಇಲ್ಲಿ ಪರಿಷತ್ ಅಂತ ಹಾಕಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಕರಿತೀವಿ, ಇದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಂತ ಕರಿತೀವಿ. ಇಲ್ಲೊಂದು ದಕಾರ ಇದೆ, ತಕಾರದ ಬದಲು ಒಂದು ದಕಾರ ಇದೆ. ಪ್ರಾರಂಭದಲ್ಲಿ ಅದನ್ನು ನೋಡಿದ ತಕ್ಷಣ ಕೆಲವರು ಅನ್ಸುತ್ತೆ ಇದೇನು ತಪ್ಪು ಬರೆದು ಬಿಟ್ಟಿದ್ದಾರಲ್ಲ, ತಾ ಬರಬೇಕಾಗಿತ್ತು ದಾ ಬರೆದು ಬಿಟ್ಟಿದ್ದಾರಲ್ಲ ಹಾಗೆ ಅಂತ. ಆದರೆ ಇದರ ವಿಸ್ತಾರ ಇದೆ. ಅಲ್ಲಿ 4 ಪದ ಇದೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು 4 ಪದಗಳಿದೆ. ಅದರಲ್ಲಿ ಮೊದಲನೇ 2 ಅಖಿಲ ಭಾರತೀಯ ಅನ್ನುವಂಥ ಪದವನ್ನು ತಗೊಂಡ್ರೆ ಇದರ ಸ್ವರೂಪ ನಮಗೆ ಅರ್ಥ ಆಗುತ್ತೆ. ಇದೊಂದು ಅಖಿಲ ಭಾರತ ಮಟ್ಟದ ಒಂದು ಸಂಘಟನೆ. ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕೆಲಸವನ್ನು ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಇದನ್ನು ಪರಿಷತ್ ಹಾಗೆ ಅಂತೇಳಿ ಕರೆದಿದೆ. ಪರಿಷತ್ ಅನ್ನೋದು ಸಂಸ್ಕೃತದ ಪದ, ಪರಿಷತ್ತು ಕನ್ನಡದ ಪದ, ಇದು ಪರಿಷತ್. ಸೊ ಇದನ್ನು ಅಖಿಲ ಭಾರತ ಮಟ್ಟದ ಒಂದು ಸಂಘಟನೆ ಆಗಿರೋದ್ರಿಂದಾಗಿ ಇದನ್ನು ಸಾಹಿತ್ಯ ಪರಿಷತ್ ಹಾಗೆ ಅಂತೇಳಿ ಕರೆದಿದೆ. ಸೊ ಹಾಗಾಗಿ ಅಖಿಲ ಭಾರತೀಯ ಅಂದ ತಕ್ಷಣ ನಮಗೆ ಇದರ ವ್ಯಾಪ್ತಿ ಅರ್ಥ ಆಗುತ್ತೆ. ಎರಡನೇದು ಮೊದಲನೇ ಪದವನ್ನು ಬಿಟ್ಟು ಭಾರತೀಯ ಸಾಹಿತ್ಯ ಅಂತ 2ನೇ ಗುಂಪನ್ನು ನಾವು ಮಾಡ್ಕೋಬೋದು. ಕನ್ನಡ ಸಾಹಿತ್ಯ ಪರಿಷತ್ತು 100 ವರ್ಷಗಳ ಇತಿಹಾಸ ಇರುವಂತಹ ಒಂದು ಸಂಸ್ಥೆ, ರಾಜಾಶ್ರಯದಲ್ಲಿ ಬೆಳೆದಂತಹ ಸಂಸ್ಥೆ. ಕನ್ನಡ ಅದರ ಪ್ರಮುಖವಾದಂಥ ಉದ್ದೇಶ. ಕನ್ನಡಕ್ಕೆ ಧಕ್ಕೆ ಆಗಬಾರ್ದು, ಕನ್ನಡ ಬೆಳಿಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ಕನ್ನಡ ಭಾಷೆ, ಗಡಿ ಮತ್ತು ನದಿ ಇತ್ಯಾದಿಗಳ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕೆಲಸವನ್ನು ಮಾಡುತ್ತೆ. ಅದು ನಮಗೆಲ್ರಿಗೂ ಗೊತ್ತಿರುವಂಥದ್ದೇ. ಪ್ರತಿ ವರ್ಷ ಒಂದು ಸಾಹಿತ್ಯ ಸಮ್ಮೇಳನ ಅಂಥೇಳಿ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಇದನ್ನೆಲ್ಲವೂ ನಾವು ನೋಡಿದ್ವಿ. ಆದರೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಂತ ಹೇಳಿದಾಗ ಇದು ಕೇವಲ ಕನ್ನಡಕ್ಕೆ ಸೀಮಿತವಾದಂಥ ಒಂದು ಸಂಘಟನೆ ಅಲ್ಲ. ಹಾಗಂತ ಕನ್ನಡ ಬಿಟ್ಟಂಥ ಸಂಘಟನೆಯೂ ಅಲ್ಲ. ಕನ್ನಡವನ್ನು ಒಳಗೊಂಡ ಹಾಗೆ ಇಡೀ ಭಾರತದ ಎಲ್ಲ ಭಾಷೆಗಳು, ಆ ಭಾಷೆಗಳ ನಡುವೆ ಒಂದು ಸಮನ್ವಯ ತರಬೇಕು ಅನ್ನುವಂತಹ ದೃಷ್ಟಿಯಿಂದ ಆರಂಭವಾದಂಥ ಸಂಸ್ಥೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್. ನಾವೊಂದು ಸ್ವಲ್ಪ ಇತಿಹಾಸದ ಕಡೆಗೆ, ಸ್ವಾತಂತ್ರ್ಯ ಪೂರ್ವದ ಕಡೆಗೆ ಒಂದು ಗಮನವನ್ನು ಹರಿಸುವ ಹಾಗಿದ್ರೆ, ನಮಗೆ ಎಲ್ಲರೂ ಗೊತ್ತಿದೆ, ಸುಮಾರು ಒಂದು 800-900 ವರ್ಷಗಳ ಕಾಲ ನಮ್ಮ ದೇಶ ದಾಸ್ಯಕ್ಕೆ ಸಿಕ್ಕಾಕೊಂಡಿತ್ತು. ಪ್ರಪಂಚದ ಎಲ್ಲ ಶಕ್ತಿಗಳು ಈ ದೇಶದ ಮೇಲೆ ಆಕ್ರಮಣವನ್ನು ಮಾಡಿ ಇಲ್ಲಿಯ ಸಂಪತ್ತನ್ನು ದೋಚಿ ಇಲ್ಲಿಯೇ ಆಡಳಿತವನ್ನು ಮಾಡಿ ನಮ್ಮ ಸಂಸ್ಕೃತಿಗೆ ದೊಡ್ಡ ಏಟನ್ನು ಕೊಟ್ಟಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಕೊನೆ ಹಂತದಲ್ಲಿ ಮಾತ್ರ ನಾವು ಬ್ರಿಟಿಷ್ನವ್ರನ್ನ ನೋಡ್ತೀವಿ, ಒಂದು 200 ವರ್ಷಗಳ ಕಾಲ ಬ್ರಿಟಿಷ್ನವರು. ಆದರೆ ಬ್ರಿಟಿಷ್ನವರೇ ಮೊದಲು ಬಂದವರು ಅಲ್ಲ. ಅದರಿಂದ ಸಾಕಷ್ಟು ಜನ, ಸುಮಾರು 900 ವರ್ಷಗಳ ಕಾಲ ಈ ದೇಶದ ಮೇಲೆ ಈ ರೀತಿಯಾದಂತಹ ದಾಳಿಗಳು ನಡೆದಿರುವಂಥದ್ದನ್ನು ನಾವು ನೋಡ್ತೀವಿ. ಈ ಹೊರಗಡೆಯಿಂದ ಬಂದಂಥವ್ರು, ಯಾಕಂದರೆ ಇದೊಂದು ಭಾರತೀಯ ಸಂಸ್ಕೃತಿ ಏನಿದೆ ಇದು ಬಹಳ ಪ್ರಾಚೀನವಾದಂಥದ್ದು. ಸಿಂಧೂ ನದಿಯ ಜೊತೆಗೆ ನಾವು ಅದನ್ನು ಗುರುತಿಸ್ತೀವಿ. ಸುಮಾರು 3-4-5-6 ಸಾವಿರ ವರ್ಷಗಳಿಂದ ಈ ದೇಶದಲ್ಲಿ ಹಿಂದೂ ಸಂಸ್ಕೃತಿ ಇರುವಂಥದ್ದು ನಮಗೆಲ್ಲ ಗೊತ್ತಿದೆ.
ಮತ್ತು ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳು ಕಂಡು ಬಿಡೋಕ್ಕೆ ಮುಂಚಿತವಾಗಿಯೇ ಭಾರತ ತನ್ನ ಅಸ್ತಿತ್ವವನ್ನು ತೋರಿಸಿತ್ತು, ಇಡೀ ಪ್ರಪಂಚಕ್ಕೆ ಅಸ್ತಿತ್ವವನ್ನು ತೋರಿಸಿದ್ದಂಥದ್ದು. ಇದನ್ನು ಹೊರಗಡೆಯಿಂದ ಬಂದಂತಹ ಆಕ್ರಮಣಕಾರರು ಇದನ್ನು ಗಮನಿಸಿ ಈ ದೇಶ ಹೀಗೆ ಒಂದಾಗಿರೋದಕ್ಕೆ ಏನು ಕಾರಣ ಅಂತ ನೋಡಿದಾಗ ಮೊದಲನೇದು ಕಂಡಂಥದ್ದು ನಮ್ಮ ಸಂಸ್ಕೃತಿ, ನಮ್ಮ ದೇವಸ್ಥಾನಗಳು, ನಮ್ಮ ವಿದ್ಯಾಭ್ಯಾಸದ ಪದ್ಧತಿಗಳು, ಇದನ್ನೆಲ್ಲವನ್ನು ಗಮನಿಸೋದು. ಇದನ್ನು ಫಸ್ಟು ಒಡಿಬೇಕು. ನಾವು ಚೆನ್ನಾಗಿರಬೇಕು ಅಂತಂದರೆ ಇವರು ಒಂದಾಗಿರಬಾರ್ದು. ಕೊನೆಗೆ ನಾವು ಬ್ರಿಟಿಷ್ನವರ ಆಡಳಿತದಲ್ಲಿ ಅದನ್ನೇ ಕೇಳ್ತೀವಿ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಹಾಗೆ ಅಂತೇಳಿ ಅದನ್ನೇ ಕೇಳ್ತೀವಿ. ಅಲ್ಲಿ ಎಲ್ಲ ಕಡೆನೂ ಎಲ್ಲೆಲ್ಲಿ ಭಾರತೀಯರು ಒಗ್ಗೂಡ್ತಾ ಇದ್ರೋ ಅಂಥದನ್ನು ಒಡಿತಾ ಹೋಗಬೇಕಾಗಿ ಅವರು ಆ ಥರದಲ್ಲಿ ಯೋಚನೆಯನ್ನು ಮಾಡಿದರು. ಅದರ ಒಂದು ಪರಿಣಾಮನೇ 1905ರಲ್ಲಿ ತಂದಂಥ ಬಂಗಾಳದ ವಿಭಜನೆ. ನಮಗೆ ಇತಿಹಾಸ ಓದೋರಿಗೆ ಅದು ಗೊತ್ತಿರುತ್ತೆ. ಬಂಗಾಳವನ್ನು 2 ಭಾಗವನ್ನು ಮಾಡಿದ್ರು. ಯಾಕೆ 2 ಭಾಗವನ್ನು ಮಾಡಿದ್ರು ಅಂತಂದರೆ ಅಲ್ಲಿ ಮುಸಲ್ಮಾನರು ಮತ್ತು ಹಿಂದೂಗಳು ಇಬ್ಬರು ಒಟ್ಟಿಗೆ ಸೇರಿ ಸ್ವಾತಂತ್ರ್ಯದ ಹೋರಾಟವನ್ನು ಮಾಡ್ತಾಯಿದ್ರು. ಸೊ ಇವರಿಬ್ಬರನ್ನು ಒಟ್ಟಿಗೆ ಇರೋದಕ್ಕೆ ಬಿಡಬಾರ್ದು ಅಂಥೇಳಿ 2 ಭಾಗವನ್ನು ಮಾಡುವಂಥ ಯೋಚನೆಯನ್ನು ಮಾಡಿದ್ರು. ಇವತ್ತಿನ ಒರಿಸ್ಸಾನು ಸೇರಿದಾಗೆ ಬಂಗಾಳ ಪ್ರಾಂತ್ಯ ಇದ್ದಂತಹದ್ದು. ಆಗ ಢಾಕಾದಲ್ಲಿ ಇದ್ದಂತಹ ಒಬ್ಬ ರಾಜ ಅವನಿಗೆ ದುಡ್ಡನ್ನು ಕೊಟ್ಟು, ಲಂಚವನ್ನು ಕೊಟ್ಟು ನಾವು ಪ್ರತ್ಯೇಕ ರಾಷ್ಟ್ರ ಆಗ್ತೀವಿ ಅಂಥೇಳಿ ಅವನ ಕೈಯಲ್ಲಿ ಹೇಳಿಸಿ ಅದಕ್ಕೆ ಒಂದು ಬಿಲ್ಲನ್ನು ತಂದು ಬಂಗಾಳವನ್ನು ವಿಭಜನೆಯನ್ನು ಮಾಡಿದ್ರು 1905ರಲ್ಲಿ. ಕಡೆಗದು ವಿಫಲ ಆಯಿತು. ಅಷ್ಟೊತ್ತಿಗೆ ಒಂದೇ ಮಾತ್ರ ಒಂದು ಶಕ್ತಿ ಕೊಡ್ತಾ ಇತ್ತು ಹೋರಾಟಕ್ಕೆ. ಅದು ದೊಡ್ಡ ಹೋರಾಟವಾಗಿ ಆ ಬಂಗಾಳ ವಿಭಜನೆ ತಪ್ಪಿತು ಆವತ್ತು. ಈ ರೀತಿಯಾಗಿ ಆರಂಭದಿಂದಲೂ ಈ ದೇಶವನ್ನು ಒಡಿಬೇಕು, ಈ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಬ್ರಿಟಿಷ್ನವರು ಇದನ್ನು ಮಾಡ್ತಾ ಹೋದರು. ಅವರು ಭಾರತ ಬಿಟ್ಟು ಹೋದ್ರು. ಕೊನೆಗೆ ಹೋಗಲೇಬೇಕಾದಂಥ ಅನಿವಾರ್ಯತೆ, 2ನೇ ಮಹಾಯುದ್ಧದ ನಂತರ ಅನಿವಾರ್ಯತೆ ಉಂಟಾಗಿ ಅವರು ಆ ಥರ ಹೊರಗಡೆ ಹೋದರು. ಅದಾದ ನಂತರ ನಾವು ನಮ್ಮ ಆಡಳಿತವನ್ನು ನಮ್ಮ ಕೈಗೆ ತಗೊಂಡ ನಂತರ ನಾವು ಮಾಡಿದಂಥ ಕೆಲಸ ಏನು? ಇಡೀ ದೇಶದಲ್ಲಿ ಆ ಸಮಯದಲ್ಲಿ ಸಣ್ಣದಾಗಿ ಪ್ರಾರಂಭ ಆದಂಥದ್ದು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಆಗಬೇಕು. ಅಲ್ಲಿ ತನಕ ಇರಲಿಲ್ಲ ಆ ಥರದ್ದು. ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ಈ ಭಾಷೆ ಗೊಂದಲ ಇರಲಿಲ್ಲ, ಜಾತಿ ಧರ್ಮಗಳ ಗೊಂದಲ ಇರಲಿಲ್ಲ. ಮುಸಲ್ಮಾನರು ಹಿಂದೂಗಳ ಜೊತೆಗೆ ಒಟ್ಟಾಗಿ ಕೂತು ಸ್ವಾತಂತ್ರ್ಯದ ಹೋರಾಟವನ್ನು ಮಾಡಿದ್ದನ್ನ ನಾವು ಇತಿಹಾಸದ ಪುಟಗಳಲ್ಲಿ ನೋಡ್ತೀವಿ. ಇವತ್ತಿನ ಪಾಕಿಸ್ತಾನದ ಭಾಗ ಏನಿದೆ ಆ ಭಾಗದಲ್ಲೇ ಸ್ವಾತಂತ್ರ್ಯ ಚಳುವಳಿ ಜಾಸ್ತಿ ನಡೆದಂಥದ್ದು ಇತ್ತು. ಆಯಿತು, ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ ಕೆಲವರ ಕುತಂತ್ರದಿಂದ ದೇಶ ಇಬ್ಬಾಗ ಆಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ಇಷ್ಟ ಇಲ್ಲದೇ ಇದ್ದರೂ ಸಹ ನಮ್ಮ ದೇಶ 2 ಭಾಗ ಆಯಿತು. ಆಮೇಲೆ 71ರಲ್ಲಿ ಇನ್ನೊಂದು ಭಾಗ ನಮ್ಮಿಂದ ಕೈ ಬಿಟ್ಟು ಹೋಗಿ ಬಾಂಗ್ಲಾದೇಶ ಆಯಿತು. ಭಾರತ ಚಿಕ್ಕದಾಯಿತು. ನಮ್ಮ ಹಳೆಯ ಭಾರತದ ಭೂಪಟ ಏನಾದ್ರು ಸಿಕ್ಕಿದ್ರೆ ಅದನ್ನು ನೋಡಿ, ಆಫ್ಘಾನಿಸ್ತಾನ ಅಲ್ಲಿಂದ ಹಿಡಿದು ಮಲೇಷಿಯಾದ ತನಕ ಇಷ್ಟು ದೊಡ್ಡದಾದಂತಹ ಭಾರತ ಇದ್ದಂಥದ್ದು. ಅದನ್ನು ಈ ರೀತಿಯಾಗಿ ಒಡೆದು ಅವರು ಭಾಗವನ್ನು ಮಾಡಿ ಚಿಕ್ಕ ಭಾರತವನ್ನು ಉಳಿಸಿದ್ರು. ಕೊನೆಗೆ ಇದಕ್ಕೆ ಸೇರಿದಂಥ ಜಮ್ಮು ಕಾಶ್ಮೀರದ ಇವತ್ತು ನಮ್ಮ ಹತ್ರ ಪೂರ್ತಿಯಾಗಿ ಉಳಿದಿಲ್ಲ ಅನ್ನುವಂಥದ್ದು ನಮ್ಮೆಲ್ರಿಗೂ ಗೊತ್ತಿರುವಂಥ ಸಂಗತಿ. ಆಯಿತು, ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾಗಿತ್ತು, ಕೆಲವರ ಆಸೆ ಪೂರೈಸಬೇಕಾಗಿತ್ತು. ಹೇಗಾರು ಮಾಡಿ ನಾನು ಪ್ರಧಾನಿ ಆಗಬೇಕು, ಹೇಗಾರು ಮಾಡಿ ನಾನು ಅಧಿಕಾರವನ್ನು ಹಿಡಿಬೇಕು ಅನ್ನುವಂತಹ ಒಂದು ಹುಚ್ಚು ಮನಸ್ಸಿನಿಂದಾಗಿ ದೇಶವನ್ನು ನಾವು ಒಂದಷ್ಟು ಭಾಗವನ್ನು ಕಳ್ಕೋಬೇಕಾಯಿತು. ಅದಾದ ನಂತರ 1965ರ ಯುದ್ಧದ ಬಗ್ಗೆ ನಾವು ಚೀನಾ ಯುದ್ಧದ ಬಗ್ಗೆ ಕೇಳಿದ್ವಿ. ಸಾಕಷ್ಟು ದೊಡ್ಡ ಭೂಪ್ರದೇಶ ಭಾರತದಿಂದ ಕೈ ಬಿಟ್ಟು ಹೋಗಿತ್ತು ಅನ್ನೋಂಥದ್ದನ್ನು ನಾವು ಕೇಳಿದ್ವಿ. ಅದನ್ನು ನಾನು ವಿಸ್ತಾರವಾಗಿ ಹೇಳೋಕ್ಕೆ ಹೋಗೋದಿಲ್ಲ. ಅದಾಯಿತು, ಬ್ರಿಟಿಷ್ನಂದ್ರೆ ನಾವು ದೇಶವನ್ನೇನೋ ವಾಪಸ್ ತಗೊಂಡು ಆನಂತರ ನಾವು ಮಾಡಿದ್ದೇನು, ಈ ಏನು ಭಾಷಾವಾರು ಪ್ರಾಂತ್ಯವನ್ನು ಮಾಡೋದಕ್ಕೆ ಹೊರಟು 1956ರಲ್ಲಿ ನಾವು ಕನ್ನಡ ಮೈಸೂರು ರಾಜ್ಯ, ಆಗಿನ ವಿಶಾಲ ಮೈಸೂರು ರಾಜ್ಯ ಹಾಗೆ ಅಂಥೇಳಿ ಅದನ್ನು ನಾವು ಕನ್ನಡ ಭಾಷೆ ಮಾತಾಡುವಂಥ ಪ್ರದೇಶಗಳನ್ನೇ ಸೇರಿಸಿ ಒಂದು ಭಾಷಾವಾರು ಪ್ರಾಂತ್ಯವನ್ನು ಮಾಡೋದು. ಅಲ್ಲಿ ತನಕ ದೇಶದ ಬಗ್ಗೆ ಇದ್ದಂತಹ ಗಮನ ಯಾವಾಗ ಭಾಷಾವಾರು ಪ್ರಾಂತ್ಯ ಆಯಿತೋ ನಮ್ಮ ಗಮನ ಚಿಕ್ಕದಾಗ್ತಾ ಹೋಯಿತು. ಇಡೀ ದೇಶದ ವ್ಯಾಪ್ತಿಯನ್ನು ಬಿಟ್ಟು ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದಂಥದ್ದು ಕೇವಲ ರಾಜ್ಯದ ಬಗ್ಗೆ ಆಯಿತು. ಇದೇನಾಯಿತು, ದೇಶ ದುರ್ಬಲ ಆಗೋದಕ್ಕೆ
ಮತ್ತೊಂದು ಕಾರಣ ಆಯಿತು. ಎಲ್ಲ ಭಾಷೆಗಳ ರಾಜ್ಯಗಳು ವಿಂಗಡಣೆ ಆಯಿತು. ತುಂಬ ದೊಡ್ಡ ಹೋರಾಟ, 100 ವರ್ಷದ ಹೋರಾಟ ಅದಕ್ಕೂ ಇದೆ. ಭಾಷಾವಾರು ಪ್ರಾಂತ್ಯಗಳು ಆಗಬೇಕು ಅನ್ನೋವಂಥದ್ದು. ಅದರಿಂದ ಆದಂಥ ಪರಿಣಾಮ ಇವತ್ತು ನಾವು ಕನ್ನಡದ ಜನ ಕೇವಲ ಕನ್ನಡಕ್ಕೆ ಸೀಮಿತ ಆಗೋಗ್ಬಿಟ್ಟು ದೇಶ ನಮಗೆ ಪ್ರಥಮ ಅಂಥೇಳಿ ಅನಿಸೋದಿಲ್ಲ. ಇವತ್ತು ಅಲ್ಲೆಲ್ಲ ದೆಹಲಿನಲ್ಲಿ ಏನೋ ಒಂದು ಕ್ರಾಂತಿ ನಡೀತಾ ಇದೆ, ಹೋರಾಟ ನಡೀತಿದೆ, ಅಲ್ಲೇನೋ ಮಳೆ ಬಂತು, ಭೂಕುಸಿತ ಆಯಿತು, ಪ್ರವಾಹ ಬಂತು, ಇದು ನಮಗೇನೋ ದೊಡ್ಡ ವಿಷಯ ಅಂತ ಅನಿಸೋದಿಲ್ಲ ಅದರಲ್ಲಿ. ಯಾಕೆಂದರೆ ನಾವು ಯೋಚನೆ ಮಾಡುವಂಥದ್ದು ನಮ್ಮ ಭಾಷೆ, ನಮ್ಮ ರಾಜ್ಯ. ಹೀಗಾಗಿ ಏನಾಯಿತು, ಕೆಲವು ರಾಜಕಾರಣಿಗಳು ಇದನ್ನು ಉಪಯೋಗಿಸ್ಕೊಂಡು ನಾವು ದಕ್ಷಿಣ ಭಾರತದ ಪ್ರತ್ಯೇಕವಾದಂಥ ರಾಷ್ಟ್ರ ಆಗ್ತೀವಿ. ನೋಡಿ, ರಾಷ್ಟ್ರದ ಕಲ್ಪನೆ ಇಷ್ಟರ ಮಟ್ಟಿಗೆ ಕೆಟ್ಟದಾಗಿ ನಮ್ಮ ಮನಸ್ಸಿನಲ್ಲಿ ಕೂತ್ಕೊಂತು. ದಕ್ಷಿಣ ಭಾರತನೇ ಪ್ರತ್ಯೇಕವಾದಂಥ ರಾಷ್ಟ್ರ ಆಗಬೇಕು. ಹಿಂದಿದ್ದಂಥ ಆ ಅಖಂಡವಾದಂತಹ ಭೂಪಟವನ್ನು ನೋಡಿದಾಗ ಈಗ ಅದರ 1/3 ಭಾಗನೂ ಭಾರತ ಇಲ್ಲ, ಅಷ್ಟು ಭಾಗ ನಮ್ಮ ಕೈ ಬಿಟ್ಟು ಹೋಗಿದೆ. ಅಂಥದನ್ನು ಅರ್ಥ ಮಾಡಿಕೊಳ್ಳದೆ ಮತ್ತೆ ದೇಶವನ್ನು ವಿಭಜನೆ ಮಾಡುವಂಥ ಒಂದಷ್ಟು ಪ್ರಯತ್ನಗಳು ನಡೀತಾ ಇತ್ತು. ಸ್ವಾತಂತ್ರ್ಯದ ಹೋರಾಟ ನಮಗೆಲ್ರಿಗೂ ಗೊತ್ತಿರೋ ಹಾಗೆ 3-4 ರೀತಿಯಲ್ಲಿ ನಡೆದಿತ್ತು. ಒಂದು, ಗಾಂಧೀಜಿಯವರ ನೇತೃತ್ವದ ಅಹಿಂಸಾತ್ಮಕ ಹೋರಾಟ ನಡೆದಿತ್ತು, ಕ್ರಾಂತಿಕಾರಿಗಳ ಹೋರಾಟ ನಡೆಯಿತು. 3ನೇದು ಸಾಹಿತ್ಯದ ಹೋರಾಟ ನಡೀತು. 4ನೇದು ಸಮಾಜ ಸುಧಾರಕರು ಅವರೆಲ್ಲ ಸೇರಿಕೊಂಡು ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂಥೇಳಿ ಹೋರಾಟವನ್ನು ಮಾಡಿದ್ದನ್ನು ನಾವು ನೋಡ್ತೀವಿ. ಅದರಲ್ಲಿ ಮೊದಲನೇದು ಅಹಿಂಸಾತ್ಮಕ ಹೋರಾಟ. ಸ್ವಾತಂತ್ರ್ಯ ಯಾವುದರಿಂದ ಬಂತು ಅನ್ನೋಂಥ ಪ್ರಶ್ನೆ ಇವತ್ತಿಗೂ ಇದೆ. ಏನೇ ಆದರೆ ಸ್ವಾತಂತ್ರ್ಯ ಬಂದಿದೆ. ಈ ಅಹಿಂಸಾತ್ಮಕ ಹೋರಾಟದಿಂದನೇ ಸ್ವಾತಂತ್ರ್ಯ ಬಂತ ಅಥವಾ ಕ್ರಾಂತಿಕಾರಿಗಳ ಹೋರಾಟದಿಂದ ಸ್ವಾತಂತ್ರ್ಯ ಬಂತ ಅನ್ನುವಂಥದ್ದು ಅವರವರ ವಿವೇಚನೆಗೆ ಬಿಟ್ಟಂಥ ವಿಷಯ. ದೇಶ ಅಂತೂ ಸ್ವಾತಂತ್ರ್ಯ ಆಯಿತು. ಆ ಹೋರಾಟದಲ್ಲಿ 3ನೆಯ ಭಾಗ, ಪ್ರಧಾನವಾದಂತಹ ಭಾಗ ಸಾಹಿತ್ಯದ ಮೂಲಕ ನಡೆದಂತಹ ಒಂದು ಹೋರಾಟ. ನಮ್ಮ ಬಂಗಾಳದಲ್ಲಿ ಆ ರೀತಿಯಾಗಿ ರವೀಂದ್ರನಾಥ್ ಟಾಗೋರ್ ಇರ್ಬೋದು, ಬಂಕಿಮಚಂದ್ರ ಚಟರ್ಜಿ ಇರ್ಬೋದು. ಕರ್ನಾಟಕದಲ್ಲಿ ತೊಗೊಂಡು ಅಂದರೆ ನಮ್ಮ ಕುವೆಂಪು ಇರ್ಬೋದು, ದ.ರಾ ಬೇಂದ್ರೆಯವರು ಇರ್ಬೋದು. ಇವರೆಲ್ಲರೂ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದಂಥವರು. ಬಂಕಿಮಚಂದ್ರ ಚಟರ್ಜಿಯವರು 1885ರಲ್ಲಿ ಬರೆದಂಥ ಆನಂದ ಮಠದಿಂದ ತಗೊಂಡಂಥ ಒಂದೇ ಮಾತ್ರ ಇಡೀ ದೇಶಕ್ಕೆ ಒಂದು ಸ್ಫೂರ್ತಿಯನ್ನು, ಹೋರಾಟದ ಸ್ಫೂರ್ತಿಯನ್ನು ಕೊಟ್ಟಂತಹದ್ದು. ಅಷ್ಟು ದೊಡ್ಡ ಹೋರಾಟವನ್ನು ಮಾಡಿ ಗಳಿಸಿದ ನಾವು ಕ್ರಮೇಣ ಸಣ್ಣದಾಗ್ತಾ ಬಂದವು. ಇವತ್ತು ದೇಶದ ಬಗ್ಗೆ ಯೋಚನೆ ಕಡಿಮೆ ಆಗಬೇಕು. ಅದು ಆಗಬಾರ್ದು. ಯಾಕೆಂದರೆ ಆ ಹೋರಾಟ ಅಷ್ಟು ಮಟ್ಟಿಗೆ ಸುದೀರ್ಘವಾದಂಥ ಹೋರಾಟ ಆಗಿತ್ತು. ಆ ರೀತಿಯಾದಂಥ ಮನೋಭಾವ ಇವತ್ತು ಬೇಕಾಗಿದೆ. ನಾವು ಹೇಳ್ತೀವಿ, ಒಂದು ಕಾಲದಲ್ಲಿ ವಿಶ್ವಮಾನ್ಯವಾಗಿತ್ತು ಭಾರತ, ಇಡೀ ಪ್ರಪಂಚಕ್ಕೆ ದಾರಿಯನ್ನು ತೋರಿಸುವಂಥ ಹಂತದಲ್ಲಿ ಭಾರತ ಇತ್ತು, ಸ್ಥಿತಿಯಲ್ಲಿ ಭಾರತ ಇತ್ತು. ಇವತ್ತು ಹಾಗಿಲ್ಲ. ಇವತ್ತು ಆಗ್ತಾ ಇದೆ. ಇವತ್ತಿಲ್ಲ ಅಂತ ನಾನು ಹೇಳೋದಿಲ್ಲ. ಆ ಥರದಲ್ಲಿ ಈ ಕಳೆದ 10-12 ವರ್ಷದಲ್ಲೇ ತಿರ್ಗಾ ನಾವು ನಂಬರ್ 1 ಆಗಕ್ಕೆ ಏನು ಬೇಕೋ ಅದನ್ನೆಲ್ಲವನ್ನೂ ನಾವು ಮಾಡ್ತಾ ಇದ್ದೀವಿ, ಇಲ್ಲ ಅಂತ ಅಲ್ಲ. ಆದರೆ ಈ ಒಂದು ಭಾಷಾವಾರು ಪ್ರಾಂತ್ಯದ ನಂತರ ನಾವೇನು ಸಂಕುಚಿತವಾದಂತಹ ಮನೋಭಾವವನ್ನು ಹೊಂದಿದ್ವು. ನಾನು ಪದೇ ಅದನ್ನು ಹೇಳ್ತಿದ್ದೀನಿ. ಎಷ್ಟು ಸಂಕುಚಿತವಾದವು. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಬಂದಿದೆ ನಾವೆಲ್ಲರೂ ತಕ್ಷಣ ಹೇಳ್ತೀವಿ. ಯಾರ್ಯಾರು ಬಂದಿದೆ ನಾವೆಲ್ಲ ಹೇಳ್ತೀವಿ. ತಮಿಳ್ನಾಡಲ್ಲಿ ಯಾರು ಬಂದಿದೆ, ಮಹಾರಾಷ್ಟ್ರದಲ್ಲಿ ಯಾರ್ಯಾರು ಬಂದಿದೆಯಾ, ಬಂಗಾಳದಲ್ಲಿ ಯಾರ್ಯಾರು ಬಂದಿದೆಯಾ, ಇಲ್ಲ, ನಮಗೆ ಮಾಹಿತಿ ಇಲ್ಲ. ಯಾಕೆಂದರೆ ನಾವು ಕನ್ನಡಕ್ಕೆ ಸೀಮಿತ ಆಗೋದು. ಇದು ಆಗಬಾರ್ದು. ದೇಶ ಗಟ್ಟಿಯಾಗಿರಬೇಕು ಅಂತ ಹೇಳಿದ್ರೆ ಎಲ್ಲ ಭಾಷೆಗಳು, ಎಲ್ಲ ಪ್ರಾಂತಗಳು ನಾವು ಭಾರತದ ಭಾಗ ಅಂತನೂ ಹಾಗೆ ಇರಬೇಕು ಅಂತ ಹೇಳಿ ನಮ್ಮಲ್ಲಿ ಕೆಲವರು ಅದನ್ನು ಯೋಚನೆಯನ್ನು ಮಾಡಿದ್ರು 1966ರಲ್ಲಿ. ಇಲ್ಲ, ಇದು ಹೀಗೆ ನೋಡಿ, 47-66 ಬರೋ ಹೊತ್ತಿಗೆ ಇಲ್ಲಿ ಈ ಒಂದು ಕುಸಿತ ಕಾಣ್ತಾ ಹೋದು. ನಾವು ದೇಶದ ಬಗ್ಗೆ ಒಂದು ಗಂಭೀರವಾದಂಥ ಒಂದು ಮಾನಸಿಕ ಸ್ಥಿತಿ ಜನರಲ್ಲಿ ಕಡಿಮೆ ಆಗ್ತಾ ಇದ್ದದನ್ನು ನಾವು ನೋಡ್ತೀವಿ. ಅಷ್ಟರಲ್ಲಿ ಅವಲ್ಲಿಂದ ಈ ಮುಂದಕ್ಕೆ ಇನ್ನು 60 ವರ್ಷದಲ್ಲಿ ಸಾಕಷ್ಟು ನಾವು ಆ ರೀತಿಯಾಗಿ ಮನೋಭಾವವನ್ನು ಕಳ್ಕೊತಾ ಹೋಗ್ತಾ ಇತ್ತು. ಆಗ ಅವರು ಯೋಚನೆ ಮಾಡಿದ್ರು, ಕೆಲವರು ಕೂತು ದೆಹಲಿಯಲ್ಲಿ ಯೋಚನೆ ಮಾಡಿದ್ರು, ಯಾಕೆ ಸಾಹಿತ್ಯದ ಸಂಘಟನೆಯ ಮೂಲಕ ಮತ್ತೆ ದೇಶದ ಉನ್ನತಿಗೆ ನಾವು ಕಾರಣ ಆಗಬಾರ್ದು ಯಾಕೆ ಅಂತ ಯೋಚನೆ ಮಾಡಿ ಆಗ ಪ್ರಾರಂಭ ಆದಂಥದ್ದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್. ದೆಹಲಿನಲ್ಲಿ ಪ್ರಾರಂಭವಾಯಿತು. ಆಮೇಲೆ ಈಗಾಗಲೇ ನಮ್ಮ ಸುಬ್ರಹ್ಮಣ್ಯ ಹೇಳಿದಾಗ 2015ರಲ್ಲಿ ಕರ್ನಾಟಕಕ್ಕೂ ಬಂತು. ಅಷ್ಟು ವರ್ಷ ತೊಗೊಂತು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ. ಅಲ್ಲಿಂದ ನಮ್ಮ ಕರ್ನಾಟಕದಲ್ಲಿ ಇದರ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಪ್ರಾರಂಭವಾಯಿತು. ಅದೇ ಸಮಯದಲ್ಲಿ ನಮ್ಮ ಮೈಸೂರಿನಲ್ಲೂ ಸಹ
ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ತನ್ನ ಕೆಲಸವನ್ನು ಪ್ರಾರಂಭ ಮಾಡ್ತು. ಈಗ ಅವರು ಸುಬ್ರಹ್ಮಣ್ಯ ಸ್ವಲ್ಪ ಹೇಳಿದ್ದಾರೆ, ಅದನ್ನು ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಹೇಳ್ತೀನಿ. ನಮ್ಮಲ್ಲಿ 3 ಹಂತದಲ್ಲಿ ಕೆಲಸ ನಡೆಯುತ್ತೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು 3 ಹಂತದಲ್ಲಿ ಕೆಲಸವನ್ನು ಮಾಡುತ್ತೆ. ಒಂದು ರಾಜ್ಯದ ಸಮಿತಿ ಇದೆ, ಜಿಲ್ಲಾ ಸಮಿತಿ ಇರುತ್ತೆ, ತಾಲೂಕು ಸಮಿತಿ ಇರುತ್ತೆ. ಈ ಸಮಿತಿಗಳು ಅಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಇತ್ಯಾದಿ ಒಂದಷ್ಟು ಹುದ್ದೆಗಳು ಅಲ್ಲಿ ಇರುತ್ತೆ. ಈ ತಾಲೂಕು ಜಿಲ್ಲಾ ಸಮಿತಿಗಳೇನಿದೆ ಅದು ಒಂದಷ್ಟು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡುತ್ತೆ. ಸಾರ್ವಜನಿಕರನ್ನು ಜಾಗೃತಗೊಳಿಸುವಂತಹ ಕಾರ್ಯಕ್ರಮಗಳನ್ನು ಈ ಒಂದು ಜಿಲ್ಲಾ ಮತ್ತು ತಾಲೂಕು ಸಮಿತಿ ಮಾಡುತ್ತೆ. ಅಲ್ಲಿ ಸಾಮಾನ್ಯವಾಗಿ ಹೀಗೆ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಒಬ್ಬರು ಭಾಷಣಕಾರರು ಇರ್ತಾರೆ, ಉಪನ್ಯಾಸಕರು ಇರ್ತಾರೆ, ಅವರು ಮಾತಾಡ್ತಾರೆ, ಬಾಕಿಯವರು ಅದನ್ನೆಲ್ಲ ಕೇಳ್ಕೊಂಡು ಹೋಗ್ತಾರೆ. ಇದರ ಉದ್ದೇಶ ಇತ್ಯಾದಿಗಳನ್ನು ನಾವು ಅಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದು ಒಂದು ಭಾಗ. ಎರಡನೇ ಭಾಗ ಇದರಲ್ಲಿ ಬರುವಂಥದ್ದು ಈ ಸಾಹಿತ್ಯ ಕೂಟ ಅಂತ ನಾವೇನು ಹೆಸರನ್ನ ನೋಡ್ತಾ ಇದ್ದೀವಿ, ಇದು ಎರಡನೆಯ ಭಾಗ. ಇದು ಬೇರೆ ಯಾವುದೇ ಒಂದು ಸಂಘಟನೆಯಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಕಾಣದೇ ಇರುವಂತಹ ಒಂದು ಅಪರೂಪವಾದಂತಹ ಒಂದು ಸಾಹಿತ್ಯದ ಕೊಂಡಿ ಇದು. ಇಲ್ಲಿ ಏನು ಮಾಡ್ತೀವಿ, 20, 30 ಅಥವಾ 35 ಜನರದು ಒಂದು ಗುಂಪನ್ನು ಮಾಡುತ್ತೆ. ಆಯಾಯ ಮೊಹಲ್ಲಾಗಳಲ್ಲಿ, ಇದನ್ನು ಇಡೀ ನಗರದ್ದಲ್ಲ, ಒಂದೊಂದು ಮೊಹಲ್ಲಾಗಳಲ್ಲೂ 20-30 ಜನರ ಒಂದು ಗುಂಪನ್ನು ಮಾಡೋದು. ಅದಕ್ಕೆ ಸಾಹಿತ್ಯಾಸಕ್ತರ ಗುಂಪು ಹಾಗೆ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಅನೇಕರಿಗೆ ಸಾಹಿತ್ಯ ಪರಿಷತ್ ಅಂದ ತಕ್ಷಣವೇ ಇದು ಸಾಹಿತ್ಯದ ಸಂಘಟನೆ. ನಾನು ಏನು ಸಾಹಿತ್ಯ ಬರೆದಿಲ್ಲ, ಒಂದು ಪುಸ್ತಕ, ಒಂದು ಪಬ್ಲಿಕೇಶನ್ ಆಗಿಲ್ಲ, ನನಗೂ ಇದಕ್ಕೂ ಏನು ಸಂಬಂಧ ಅಂತ ಕೆಲವ್ರ ಮನಸ್ಸಲ್ಲಿ ಪ್ರಶ್ನೆ ಬರಬಹುದು. ಆದರೆ ಇದು ಹಾಗಲ್ಲ. ನಾವು ಸಾಹಿತ್ಯ ಅಂತಲೇ ಹೇಳೋದಿಲ್ಲ, ಸಾಹಿತ್ಯಾಸಕ್ತರು ಹಾಗೆ ಅಂತೇಳಿ ಕರಿತೀವಿ. ಕೂತಿರೋರೆಲ್ಲ ನಾವೆಲ್ಲ ಸಾಹಿತ್ಯಾಸಕ್ತರೇನೆ. ಈ ರೀತಿಯಾದಂತಹ ಜನಗಳನ್ನು ಒಂದು ಮಾಡುವಂಥದ್ದು, ಒಂದು 20-30 ಜನರ ಗುಂಪನ್ನು ಮಾಡುವಂಥದ್ದು. ಈ ಎಲ್ಲ ಕಡೆ ನಮಗೆ ವಾಟ್ಸಪ್ ಇರೋದ್ರಿಂದ ವಾಟ್ಸಪ್ ಗುಂಪುಗಳನ್ನ ಮಾಡ್ಕೊಳುತ್ತೆ. ಈಗ ಈ ಒಂದು ರೂಪಾನಗರದ ಸಾಹಿತ್ಯ ಕೊಟ್ಟದ್ದು ಒಂದು ವಾಟ್ಸಪ್ ಗುಂಪಿಗಾಗಲೇ ಆಗಿದೆ. ನಿಮ್ಮಲ್ಲಿ ಯಾರು ಹೆಸರಿಲ್ಲ ಅಂತ ಹೇಳಿದ್ರೆ ನಂತರ ಅದಕ್ಕೆ ಸೇರಿಸೋದಕ್ಕೆ ಒಂದಷ್ಟು ಜನ ನಂಬರ್ ತೊಗೊಂಡ್ಬಿಡ್ಬೋದಾಗಿತ್ತು. ನಾವು ಇಲ್ಲಿ ಕೂತಿರೋದು ನಂಬರ್ ತೊಗೊಂಡು ಅದನ್ನೆಲ್ಲ ಹಾಕ್ಬೋದು. ಆಮೇಲೆ ಏನು ಮಾಡುತ್ತೆ, ತಿಂಗಳಿಗೆ ಒಂದು ದಿವಸ ನಿಗದಿತವಾದಂತಹ ಸ್ಥಳದಲ್ಲಿ ನಿಗದಿತವಾದಂತಹ ದಿನ ನಾವೆಲ್ಲ ಸೇರ್ತೀವಿ. 20-30 ಜನರ ಏನಿದ್ದೀವಿ, 40 ಜನನೂ ಆಗ್ಬೋದು, ನಾವಲ್ಲಿ ಸೇರಬೇಕು. ಅಲ್ಲಿ ಇದೇ ವಾಟ್ಸಪ್ ಗುಂಪಿನಲ್ಲಿ ನಾವು ಈ ತಿಂಗಳು ಯಾವ ವಿಷಯವನ್ನು ಚರ್ಚೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮುಂಚಿತವಾಗಿಯೇ, ಒಂದು 10-12 ದಿವಸ ಮುಂಚಿತವಾಗಿಯೇ ಅದರಲ್ಲಿ ತಿಳಿಸಲಾಗಿರುತ್ತೆ. ಅದರ ಬಗ್ಗೆ ನಾವೊಂದಷ್ಟು ಯೋಚನೆಯನ್ನು ಮಾಡ್ಕೊಂಡ್ಬರ್ಬೇಕು. ಮಾಡ್ಕೊಂಬಂದು ಆ ಸಾಹಿತ್ಯ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ರಿಗೂ ಮಾತಾಡುವಂಥ ಅವಕಾಶ ಇರುತ್ತೆ. ಬೇರೆ ಯಾವ ಸಂಘಟನೆಯಲ್ಲೂ ಈ ಥರ ಇಲ್ಲ. ಎಲ್ಲರೂ ಮಾತಾಡುವಂಥ ಪದ್ಧತಿ ತುಂಬ ಅಪರೂಪ. ಆದರೆ ನಮ್ಮಲ್ಲಿ ಈ ಸಾಹಿತ್ಯ ಕೂಟದ ಮೂಲಕ ಆ ರೀತಿಯಾಗಿ ಅಲ್ಲಿರುವಂಥ ಎಲ್ಲ 20-30 ಜನರು ಮಾತಾಡಬೇಕು. 15 ಜನ ಮಾತಾಡ್ತಾರೆ, 3 ನಿಮಿಷ ನಿಗದಿ ಮಾಡೋದು. 20 ಜನ ಮಾತಾಡ್ತಾರೆ, 3 ನಿಮಿಷ ಕಾಲಾವಧಿ. ಈ ರೀತಿಯಾಗಿ ಎಲ್ಲರೂ ಮಾತಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಅಪೇಕ್ಷೆ. ತುಂಬ ದೊಡ್ಡ ವಿಷಯಗಳಲ್ಲ. ಶಿವರಾಮ್ ಕಾರಂತರ ಇಂಥ ಪುಸ್ತಕದ ಬಗ್ಗೆ ನಾವು ಮಾತಾಡ್ತೀವಿ, ಆ ಥರದ್ದನ್ನು ಹೇಳಕ್ಕೆ ಹೋಗೋದಿಲ್ಲ. ಬಹಳ ಸರಳವಾದಂತಹ ವಿಷಯಗಳನ್ನು ತಗೊಂಡು ಅಲ್ಲಿ ಮಾತಾಡುವಂಥದ್ದು. ಪ್ರಾರಂಭದ ಹಂತದಲ್ಲಿ ಕೆಲವ್ರಿಗೆ ಮಾತಾಡೋದಕ್ಕೆ ಸ್ವಲ್ಪ ಸಂಕೋಚ, ಬಿಗುಮಾನ ಇತ್ಯಾದಿಗಳು ಇರುತ್ತೆ. ಅಂಥವ್ರು ಪ್ರಶ್ನೆ ಮಾಡೋದು, ನಾನು ಬರ್ಕೊಂಬಂದು ಓದ್ಬೋದಾ? ಆಯ್ತು, ಬರ್ಕೊಂಬಂದು ಓದಿ, ಪರವಾಗಿಲ್ಲ. ಆ ರೀತಿಯಾಗಿ ಬರ್ಕೊಂಬಂದು ಕೆಲವರು ಓದಿದ್ದು ಇದೆ. ಮತ್ತು ಕೆಲವರು ಏನೂ ಸಿದ್ಧತೆ ಮಾಡ್ಕೊಂಬಂದಿರಲ್ಲ, ಅಲ್ಲಿಗೆ ಬರ್ತಾರೆ. ಬಾಕಿಯವರು ಮಾತಾಡ್ತಿದ್ದಾಗ ಅವ್ರಿಗೇನೋ ಅನಿಸುತ್ತೆ, ಹೌದು ನಾನು ಈ ವಿಷಯದ ಬಗ್ಗೆ ಮಾತಾಡ್ಬೋದಲ್ಲ ಅಂಥೇಳಿ ಅವರ ವಿಷಯವನ್ನು ಮಾತಾಡ್ತಾರೆ. ಅದಾದ ನಂತರ ಅದನ್ನು ವರದಿ, ಈ ತಿಂಗಳು ನಮ್ಮ ಸಾಹಿತ್ಯ ಕೂಟದಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತು, ಇಷ್ಟು ಜನ ಮಾತಾಡಿದ್ರು, ಇಂತಿಂಥ ವಿಷಯಗಳು ಪ್ರಸ್ತಾಪ ಆಯಿತು ಹಾಗೆ ಅಂಥೇಳಿ ಅದೇ ವಾಟ್ಸಪ್ ಗುಂಪಲ್ಲಿ ಅದನ್ನು ಹಾಕುತ್ತೆ. ಇದು ನಮ್ಮ ಎರಡನೆಯ ರೀತಿ ಸಾಹಿತ್ಯ ಕೂಟ. ಅಲ್ಲಿ ಯಾರೋ ಒಬ್ಬರು ಹೊರಗಡೆಯಿಂದ ಬಂದು ಉಪನ್ಯಾಸ ಮಾಡ್ತಾರೆ ಅಂತ ಇಲ್ಲ, ನಾವುಗಳೇ ಸೇರಿ ಮಾತಾಡುವಂಥದ್ದು. ಅದು ಉದ್ದೇಶ ನಮ್ಮಲ್ಲಿರೋ ಎಲ್ಲರೂ ಮಾತಾಡಬೇಕು, ಎಲ್ರಿಗೂ ಮಾತು ಬರಬೇಕು. ಬರಲ್ಲ ಅಂತಲ್ಲ, ಆದರೆ ಒಂದು ಸಭೆಯಲ್ಲಿ ಮಾತಾಡೋದಕ್ಕೂ ನಾವೇ ಮಾತಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇರುತ್ತೆ. ಅದನ್ನು ಆ ಸಭೆಯಲ್ಲಿ ನಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು. ಮತ್ತು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈ ಗುಂಪು ಏನು 20-30 ಜನ ಇದೆ, ಅದು ಬದಲಾವಣೆ ಆಗೋದಿಲ್ಲ.
ಅದೇ ಜನ ಪ್ರತಿ ತಿಂಗಳು ಸೇರುವಂಥವ್ರು ಅದೇ ಜನ, ಒಬ್ಬರೊಬ್ಬರು ಆ ಕಡೆ ಆಗ್ಬೋದು. ಹಾಗಾಗಿ ನಮಗೆ ಸಂಕೋಚ ಹೊರಟು ಹೋಗುತ್ತೆ. ಇವರೆಲ್ಲ ನಮ್ಮವರು, ನಾನು ಏನು ಬೇಕಾದ್ರೂ ಮಾತಾಡ್ಬೋದು, ತಪ್ಪಾದರೆ ಯಾರೊಬ್ಬರು ತಿದ್ದುತ್ತಾರೆ. ಹಾಗೆ ನಮ್ಮ ಸಾಹಿತ್ಯ ಕೂಟಗಳು ನಡೆಯುತ್ತೆ. ಆ ರೀತಿಯಲ್ಲಿ ಇವತ್ತು ಮೈಸೂರಿನಲ್ಲಿ 14 ಸಾಹಿತ್ಯ ಕೂಟಗಳು ಅಲ್ಲ ಏರಿಯಾಗಳಲ್ಲಿ ನಡೀತಾ ಇದೆ. ರೂಪಾನಗರದಲ್ಲಿ ಮಾಡಬೇಕು ಅನ್ನೋಂಥದ್ದು ರಾಜಾರಾಮ್ ಭಟ್ರು ಸುಮಾರು ಒಂದು ವರ್ಷದಿಂದನೇ ಹೇಳ್ಕೊಂಡು ಬರ್ತಾ ಇದ್ವಿ. ತುಂಬ ಸಾಹಿತ್ಯಾಸಕ್ತರಿದ್ದಾರೆ, ನಾವು ಮಾಡಬೇಕು ಹಾಗೆ ಅಂತ. ನನಗೂ ಬಹಳ ಆಸೆ ಇತ್ತು. ಯಾಕೆಂದರೆ ಇಷ್ಟೊಂದು ವಿದ್ಯಾವಂತರಿರುವಂತಹ, ಸಂಸ್ಕೃತಿ ಪ್ರಿಯರಿರುವಂತಹ ಜಾಗದಲ್ಲಿ ನಮ್ಮದು ಒಂದು ಯಾಕೆ ಸಾಹಿತ್ಯ ಕೂಟ ಮಾಡೋಕ್ಕೆ ಆಗ್ತಾ ಇಲ್ಲ ಹಾಗೆ. ಕಡೆಗೆ ಏನೋ ಒಂದು ದೈವಬಲ, ಯಾಕೆಂದರೆ ಇಲ್ಲೇ ಗಣಪತಿ ಸಿದ್ಧರಿಂದಾನದಲ್ಲಿ ಸೇರಿದ್ದೀವಿ. ಆ ದೈವಬಲದಿಂದಾಗೆ ಇದರ ಇವತ್ತು ಉದ್ಘಾಟನೆ ಹಂತಕ್ಕೆ ನಾವು ಬಂದಿದ್ದೀವಿ. ಸೊ ಇದು ನಮ್ಮ ಮೈಸೂರಿನ 15ನೇ ಸಾಹಿತ್ಯ ಕೂಟ. ಇದು ಬೇರೆ ಬೇರೆ ಏರಿಯಾಗಳಲ್ಲೂ ಇದೆ. ಶ್ರೀರಾಮಪುರದಲ್ಲಿದೆ, ರಾಮಕೃಷ್ಣ ನಗರದಲ್ಲಿದೆ, ಕುವೆಂಪು ನಗರದಲ್ಲಿದೆ, ಜಯನಗರದಲ್ಲಿದೆ, ವಿಶ್ವೇಶ್ವರ ನಗರದಲ್ಲಿದೆ, JP ನಗರದಲ್ಲಿದೆ, ವಿಜಯನಗರ 1ನೇ ಹಂತ, 2ನೇ ಹಂತ, 3ನೇ ಹಂತ, ಈಗ ಶಕ್ತಿನಗರ, ಸಿದ್ಧಾರ್ಥ ಲೇಔಟು ಇತ್ಯಾದಿ ಕಡೆಗಳಲ್ಲಿ ನಮ್ಮದು ಈ ರೀತಿಯಾದಂಥ ಒಂದು ಗುಂಪನ್ನು ಮಾಡಿಕೊಂಡು ಪ್ರತಿ ತಿಂಗಳು ನಾವು ಸೇರ್ತಾ ಇದ್ದೀವಿ. ನಾನು ತುಂಬ ಗಹನವಾದಂಥ ವಿಷಯ ಏನು ತೊಗೊಳ್ಬೇಕಂತ ಅವಶ್ಯಕತೆ ಇರೋದಿಲ್ಲ. ಸಾಧಾರಣವಾದಂಥ ವಿಷಯಗಳನ್ನ ತೊಗೊಂಡು ನಾವು ಮಾತಾಡೋದು. ಇದು ನಮ್ಮ 2ನೇ ರೀತಿಯಾದಂಥ ಕೆಲಸ. 3ನೇದು ಈಗಾಗಲೇ ನಮ್ಮ ಸುಬ್ರಹ್ಮಣ್ಯ ಹೇಳಿದಾಗ ಪ್ರಕಾರಗಳು ಅಂಥೇಳಿ ಇನ್ನೊಂದು ವಿಧಾನ ಇದೆ ನಮಗೆ. ಈ ಮಹಿಳಾ ಪ್ರಕಾರ, ಮಕ್ಕಳ ಪ್ರಕಾರ, ಸಂಸ್ಕೃತ ಪ್ರಕಾರ, ಯುವ ಪ್ರಕಾರ ಅಂತ ಈಗಾಗಲೇ 4 ಪ್ರಕಾರಗಳನ್ನು ಮಾಡಿದ್ದೀವಿ. ಅಲ್ಲಿ ನಡೆಯುವಂಥ ಕಾರ್ಯಕ್ರಮ ಬೇರೆ ರೀತಿಯಾಗಿದೆ. ಈಗ ಮಹಿಳಾ ಪ್ರಕಾರ ಅಂತ ನಾವೇನು ಮಾಡಿದ್ದೀವಿ, ಪ್ರತಿ ತಿಂಗಳು 3ನೆಯ ಗುರುವಾರ ಒಂದು ಕಡೆ ಸೇರ್ತಾರೆ. ಒಂಟಿಕೊಪ್ಪಲಿನಲ್ಲಿ ಇರುವಂಥ ಒಂದು ದೇವಸ್ಥಾನದಲ್ಲಿ ಎಲ್ಲರೂ ಸೇರ್ತಾರೆ. ಅಲ್ಲಿ ಯಾರು ಒಬ್ಬರು ಮಹಿಳಾ ಸಾಧಕಿ ಅವರನ್ನು ಕರೆಸಿ ಅವರ ಅನುಭವವನ್ನು ಎಲ್ರಿಗೂ ಹೇಳುವಂಥ ಪ್ರಯತ್ನ ಅಲ್ಲಿ ನಡೆಯುತ್ತೆ. ಅಂದರೆ ಬಾಕಿಯವ್ರಿಗೆಲ್ರಿಗೂ ಒಂದು ಸ್ಫೂರ್ತಿ ಬರಬೇಕು, ಹೌದು ನಾನು ಈ ಥರ ಮಾಡ್ಬೋದಲ್ಲ ಹಾಗೆ ಅಂಥೇಳಿ ಎಲ್ರಿಗೂ ಅನ್ನಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ರೀತಿಯಾಗಿ ಮಹಿಳಾ ಪ್ರಕಾರದಲ್ಲಿ ಪ್ರತಿ ತಿಂಗಳು ಒಬ್ಬರು ಸಾಧಕರನ್ನು ಕರೆಸಿ ಅವ್ರ ಕೈಲಿ ಮಾತಾಡಿಸ್ತಾ ಇದ್ದೀವಿ. ಈ ಒಂದು ಪ್ರಕಾರ ಇಲ್ಲಿ ನಮ್ಮ ಸಾಹಿತ್ಯ ಕೂಟ ಅಂದಾಗ ಸಂಚಾಲಕರು, ಸಹ ಸಂಚಾಲಕರು ಅಂತ ಜವಾಬ್ದಾರಿ ಇರುತ್ತೆ. ಸಾಹಿತ್ಯ ಕೂಟ ಅಂತ ಬಂದಾಗ ಅಲ್ಲಿ ಪ್ರಕಾರ ಅಂತ ಬಂದಾಗ ಅಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಇತ್ಯಾದಿ 4-5 ಹುದ್ದೆಗಳು ಇರುತ್ತೆ. ಹಾಗೆ ಮಕ್ಕಳ ಪ್ರಕಾರವನ್ನು ಮಾಡಿದ್ವಿ. ಮಕ್ಕಳದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಅವ್ರಿಗೆ ಹೇಳಿಕೊಡ್ಬೇಕು. ಇವತ್ತು ಅದು ಕಾಣಿಸ್ತಾ ಇಲ್ಲ. ನಮ್ಮ ಸಮಾಜದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಹೇಳ್ಕೊಡುವಂತಹ ಸಂಘಟನೆಗಳು ಕಡಿಮೆ ಆಗಿದೆ. ಆ ಕಾರಣಕ್ಕೋಸ್ಕರ ಮಕ್ಕಳನ್ನ 8-9ನೇ ಕ್ಲಾಸ್ ತನಕ ಮಕ್ಕಳನ್ನ ಪ್ರತಿ ತಿಂಗಳು ಸೇರಿಸ್ಬೇಕು. ಅವ್ರಿಗೆ ಒಂದಷ್ಟು ನಮ್ಮ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳ ಪ್ರಕಾರ ಕೆಲಸ ಮಾಡುತ್ತೆ. ಈಗ 4 ತಿಂಗಳಿಂದ ಯೋಚನೆಯನ್ನು ಮಾಡಬಹುದು. ಸಂಸ್ಕೃತ ಭಾಷೆ ನಮ್ಮ ಮೂಲ ಭಾಷೆ, ಭಾರತದ ಒಂದು ಮೂಲ ಭಾಷೆ. ಆದರೆ ಯಾವ್ಯಾವುದೋ ಕಾರಣಕ್ಕೋಸ್ಕರ ಅದನ್ನು ಮೂಲ ಗುಂಪು ಮಾಡಲಾಯಿತು. ಸಂಸ್ಕೃತ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ಓದಿರ್ಬೋದಾದ್ರೂ ಅರ್ಧ ಜ್ಞಾನ ನಮಗಿಲ್ಲ ಅಂತಲೇ ಭಾವಿಸ್ಬೇಕಾಗತ್ತೆ. ಅಷ್ಟು ಮಟ್ಟಿಗೆ ಬೇಸ್ ನಮ್ಮದು ಸಂಸ್ಕೃತದಲ್ಲಿ ಇರುವಂಥದ್ದು. ಯಾಕೆ ಸಂಸ್ಕೃತದ್ದೇ ಒಂದು ಗುಂಪನ್ನು ಮಾಡಬಾರ್ದು ಅಂತ ಯೋಚನೆ ಮಾಡಿ ಪ್ರತಿ ತಿಂಗಳು 3ನೇ ಬುಧವಾರ ಸದ್ವಿದ್ಯಾ ಶಾಲೆಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಅದು ಸಂಸ್ಕೃತದ್ದೇ ಕಾರ್ಯಕ್ರಮ. ಹಾಗಂತ ಬರೀ ಸಂಸ್ಕೃತನೇ ಅಲ್ಲ, ಅಲ್ಲಿ ಮಾತಾಡ್ಕೊಂಡಿರುವಂಥದ್ದು ಒಂದು 60 ಭಾಗ ಸಂಸ್ಕೃತ, 40 ಭಾಗ ಕನ್ನಡ ಇರಲಿ. ಅಕಸ್ಮಾತ್ ಇನ್ನೂ ಸಂಸ್ಕೃತ ನಮಗೆ ಬಂದಿಲ್ಲ ಅಂತಂದರೆ ಅಂಥವ್ರು ಕನ್ನಡದಲ್ಲೂ ಮಾತಾಡ್ಬೋದು ಅಂಥೇಳಿ ಅಲ್ಲಿ ಒಂದು ಪ್ರಕಾರವನ್ನು ಮಾಡಿದ್ವಿ. ಈ ಸಂಸ್ಕೃತದಲ್ಲಿ ಸಾಧನೆ ಮಾಡಿರೋವಂಥವ್ರು ಅಂಥವ್ರನ್ನ ಕರೆಸಿ ಅಲ್ಲಿ ಉಪನ್ಯಾಸವನ್ನು ಏರ್ಪಡಿಸುತ್ತೆ. ಅದಾದಮೇಲೆ ಪ್ರಶ್ನೋತ್ತರವೂ ಸಹ ಅಲ್ಲಿ ನಡೆಯುತ್ತೆ. ಅದಾದಮೇಲೆ 3ನೇದು ಯುವ ಪ್ರಕಾರ ಅಂತ ಮಾಡಿದ್ದೀವಿ. 9ನೇ ತರಗತಿಯಿಂದ ಡಿಗ್ರಿ ತನಕ ಇರೋವಂಥ ವಿದ್ಯಾರ್ಥಿಗಳನ್ನು ಸೇರಿಸಬೇಕು. ಅವ್ರಿಗೂ ಸಹ ಭಾರತೀಯ ಸಂಸ್ಕೃತಿಯನ್ನು ಹೇಳ್ಕೊಡ್ಬೇಕು ಅನ್ನುವಂಥದ್ದು ಅದರ ಪ್ರಕಾರದ ಒಂದು ಮುಖ್ಯವಾದಂಥ ಉದ್ದೇಶ ಆಗಿದೆ. ಇನ್ನು ಮುಂದಕ್ಕೂ ಇನ್ನೂ 2-3 ಪ್ರಕಾರಗಳನ್ನು ಮಾಡೋವಂಥ ಹಂತದಲ್ಲಿದ್ದೀವಿ. ಸೊ ಈ ರೀತಿಯಾಗಿ 3 ಹಂತದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆ ನಡೀತಾ ಇದೆ. ಇವತ್ತು ಆ ರೀತಿಯಾಗಿ ಮೈಸೂರು ನಗರದ 15ನೇ ಹಾಗೂ ಜಿಲ್ಲೆಯ 19ನೇ ಸಾಹಿತ್ಯ ಕೂಟ ರೂಪಾನಗರದಲ್ಲಿ ಆರಂಭ ಆಗ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷವಾದಂತಹ ವಿಷಯ. ಇನ್ನು ಮುಂದಕ್ಕೆ ಪ್ರತಿ ತಿಂಗಳು ನಾವು ಒಂದು ಸ್ಥಳವನ್ನು ನಿಗದಿ ಮಾಡ್ತೀವಿ. ದಿನವನ್ನು ನಿಗದಿ ಮಾಡುತ್ತೆ. 3ನೇ ಬುಧವಾರ, 4ನೇ ಶುಕ್ರವಾರ, 5ನೇ ಶನಿವಾರ ಈ ರೀತಿಯಾಗಿ ಯಾವುದೋ ಒಂದು ದಿವಸವನ್ನು ನಿಗದಿ ಮಾಡುತ್ತೆ. ಆ ದಿವಸ ನಾವೆಲ್ಲ ಅಲ್ಲಿ ಸೇರಬೇಕು. ಸೇರಿ ನಮಗೆ ಗೊತ್ತಂಥ ವಿಷಯಗಳನ್ನು ಅಲ್ಲಿ ಹಂಚ್ಕೋಬೇಕು. ಆದರೆ ಇದು ಕಾಲ ಕಳೆಯೋಕ್ಕೋಸ್ಕರ ನಾವು ಸೇರುವಂಥದ್ದು ಅಲ್ಲ.
ಅಲ್ಲಿ ಬಂದ ನಂತರ ಆ ಚರ್ಚೆಯಲ್ಲಿ ಭಾಗವಹಿಸಿದ ನಂತರ ನಮಗೆ ಅನ್ನಿಸ್ಬೇಕು ಏನೋ ಒಂದು ಹೊಸ ವಿಷಯವನ್ನು ನಾನು ಇವತ್ತು ಕಲಿತೆ ಹಾಗೆ ಅಂಥೇಳಿ ಅನ್ನಿಸ್ಬೇಕು. ಒಂದಷ್ಟು ದೇಶದ ಬಗ್ಗೆ, ಧರ್ಮದ ಬಗ್ಗೆ ಅಲ್ಲಿ ಒಂದಷ್ಟು ಚಿಂತನೆ ಆಗಬೇಕು ಅನ್ನುವಂಥದ್ದು ಈ ಒಂದು ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಕೂಟದ ಆಕಾಂಕ್ಷೆ ಆಗಿರುವಂಥದ್ದು. ಆ ರೀತಿಯಲ್ಲಿ ಇವತ್ತು ಈ ಒಂದು ಸಾಹಿತ್ಯ ಕೂಟ ಆರಂಭ ಆಗಿದೆ. ಇಲ್ಲಿ ಬಹಳ ಜನ ಇದ್ದಾರೆ. ನಮಗೆ ಬ್ಯಾನರೇ ದೊಡ್ಡದಾಗಿ ಬಂದ್ಬಿಡ್ತಾರೆ. ನಮ್ಗೆ ಇಷ್ಟು ದೊಡ್ಡ ಬ್ಯಾನರೇ ಇರಲ್ಲ, ನಮ್ಮದು ಇಷ್ಟೇ ಇರುತ್ತೆ. ಈ ಸಾಹಿತ್ಯ ಕೂಟ ದೊಡ್ಡದಾಗತ್ತೆ ಅಂತಲೇ ನಾವು ಪ್ರಿಂಟರು ಇಷ್ಟು ದೊಡ್ಡ ಬ್ಯಾನರ್ ನಮಗೆ ಮಾಡಿ ಕೊಟ್ಬಿಟ್ಟಿದ್ದಾನೆ ಆ ಥರದಲ್ಲಿ. ಇಲ್ಲಾಂದರೆ ಚಿಕ್ಕದು ನಮ್ಮದು ಇಷ್ಟೇ, ಇಲ್ಲಿ ತನಕ ಬರೋ ಅಷ್ಟೇ ಇರುತ್ತೆ. ಬಹುಶಃ ಅವನಿಗೂ ಗೊತ್ತಾಗಿದೆ ಏನೋ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ. ಸೊ ಆ ರೀತಿಯಾಗಿ ಒಂದು ಬ್ಯಾನರಿಂದನೂ ನಮಗೆ ಇವತ್ತು ಅದೊಂದು ತಿಳುವಳಿಕೆ ಸಿಗ್ತಾ ಇದೆ. ಮತ್ತು ಇಷ್ಟ ತನಕ ಮಳೆ ಬಂದು ನಿಂತಂಥದ್ದು ಎಲ್ಲ ಶುಭ ಸೂಚಕವಾಗಿದೆ. ಇಲ್ಲಿರುವಂಥ 4-5 ಜನ ಈಗಾಗಲೇ ಸುಮಾರು ಒಂದು ತಿಂಗಳಿನಿಂದ ಓಡಾಡಿ ಎಲ್ಲರನ್ನೂ ಸೇರಿಸುವಂಥ ಒಂದು ಪರಿಣಾಮಕಾರಿಯಾದಂಥ ಕೆಲಸವನ್ನು ಮಾಡಿದ್ದಾರೆ. NRIW ಅಲ್ವಾ ಹಾಂ ಸರಿ, ನಾನು ತಪ್ಪು ಹೇಳಿದ್ರೆ ನೀವು ತಪ್ಪು ಹೇಳೋಂಗಿಲ್ಲ, ಯಾಕಂದರೆ ನೀವು ಅದರೊಳಗೆ ಇರೋವಂಥವ್ರು ಎಲ್ಲರೂ ಈ ಥರದಲ್ಲಿ ಸೇರಿದ್ದೀರಿ. ಬೇರೆ ಬೇರೆ ಚಟುವಟಿಕೆಯನ್ನು ನೀವು ಮಾಡ್ತಾ ಇದ್ದೀರಿ, ಖಂಡಿತ ಮಾಡ್ತಾ ಇದ್ದೀರಿ, ಇಲ್ಲ ಅಂತ ಹೇಳಲ್ಲ. ಈಗ ಗಿಡ ನೆಡುವಂಥ ಕಾರ್ಯಕ್ರಮ ಇದೆಲ್ಲ ಏನಿದೆ, ನಾವು ಪ್ರತಿ ತಿಂಗಳೊಂದು ವನ ಮಹೋತ್ಸವ ಈ ರೀತಿಯಾಗಿ ನಾವು ಮಾಡ್ತೀವಿ. ಅದೊಂದು ತಾಕಲ್ಲಿ ಒಂದಷ್ಟು ಗಿಡ ನೆಡುವಂಥದ್ದು ಈ ರೀತಿಯಾಗಿ ನಮ್ಮದು ಕಾರ್ಯಕ್ರಮಗಳಿದೆ. ಅದು ಪ್ರಧಾನವಾದಂಥ ಕಾರ್ಯಕ್ರಮ ಅಲ್ಲ. ನಮ್ಮ ಕಾರ್ಯಕ್ರಮ ಪ್ರಧಾನವಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದೇ ಒಂದು ಕಾರ್ಯಕ್ರಮ. ಈ ಮೂಲಕ ಎಲ್ಲ ಭಾಷೆಯವ್ರನ್ನ ಒಂದು ಸೇರಿಸಬೇಕು ಅಂತ ಅದರ ಒಂದು ಅಂಗವಾಗಿ ಈಗ ಕಳೆದ 3 ವರ್ಷಗಳಿಂದ ನಾವು ಆಗಸ್ಟ್ ತಿಂಗಳಲ್ಲಿ ಸ್ವತಂತ್ರ ದಿನಾಚರಣೆ ಏನು ಬರುತ್ತೆ ಆ ತಿಂಗಳಿನಲ್ಲಿ ಒಂದು ಬಹುಭಾಷಾ ದೇಶಭಕ್ತಿ ಗೀತ ಗಾಯನ ಸ್ಪರ್ಧೆ ಅಂಥೇಳಿ ಮಾಡೋಕ್ಕೆ ಶುರು ಮಾಡಿದ್ವಿ. ಈ ಸಲ ನಮ್ದು 22 ಮತ್ತು 23ನೇ ತಾರೀಕು ಆಗಸ್ಟ್ ತಿಂಗಳಿನಲ್ಲಿ ಈ ಬಹುಭಾಷಾ ದೇಶಭಕ್ತಿ ಗೀತ ಗಾಯನ ಸ್ಪರ್ಧೆ ನಡೆಯೋದಿದೆ. ಕಳೆದ ವರ್ಷ ನಮಗೆ 17 ಭಾಷೆ, ಭಾರತದ 17 ಭಾಷೆಯ ಸುಮಾರು 200 ಜನ ಸ್ಪರ್ಧಿಗಳು ದೇಶಭಕ್ತಿ ಗೀತೆಗಳನ್ನು ಹಾಡಿದ್ದರು. 17 ಭಾಷೆ, ಒಂದು ಭಾಷೆ. ಈ ಸಲ ಅದನ್ನು ಕನಿಷ್ಠ 20 ಭಾಷೆಗೆ ತಗೊಂಡೋಗ್ಬೇಕು ಅಂತ ಇದೆ. ಈಗ ನಾವು ಕರ್ನಾಟಕಕ್ಕೆ ತಗೊಂಡ್ರೆ ಕರ್ನಾಟಕ ಕೇವಲ ಕನ್ನಡ ಮಾತ್ರ ಅಲ್ಲ, ಇಲ್ಲಿ 3-4 ಬೇರೆ ಬೇರೆ ಭಾಷೆಗಳು ಇದೆ. ಆ ರೀತಿಯಾದಂಥ ಭಾಷೆಗಳನ್ನು ಹುಡುಕಿ ನೋಡಿ, ಪ್ರತಿಯೊಂದು ಭಾಷೆನಲ್ಲೂ ದೇಶಭಕ್ತಿಯ ಹಾಡುಗಳಿದೆ. ಅದನ್ನು ಕೇಳಿಸೋವಂಥ ಒಂದು ಪ್ರಯತ್ನ, ಅದರ ಸ್ಪರ್ಧಾ ರೂಪದಲ್ಲಿ ನಾವು ಮಾಡ್ತಾ ಇದ್ದೀವಿ. 22 ಮತ್ತು 23ನೇ ತಾರೀಕು ಆಗಸ್ಟ್ ವಿಜಯವಿಟ್ಲ ಶಾಲೆಯಲ್ಲಿ ಇದು ನಡೀತಾ ಇದೆ. ಅದಕ್ಕೆ ನಗದು ಬಹುಮಾನ ಇತ್ಯಾದಿಗಳಿರುತ್ತೆ. ಮತ್ತು ಅದಕ್ಕೆ ಕಾನ್ಸೋಲೇಷನ್ ಪ್ರೈಸು, ಪ್ರತಿಯೊಂದು ಭಾಷೆಯ ಅವ್ರಿಗೆ ಬಹುಮಾನ ಬರಲಿ ಬರದೇ ಇರಲಿ ಅವ್ರಿಗೆ ಒಂದು ಬಹುಮಾನ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದರ ಪರಿಣಾಮವಾಗಿ ಇವತ್ತು ನಮಗೆ ಬಂಗಾಳಿ ಭಾಷೆ ಮಾತಾಡುವಂಥವ್ರು ನಮ್ಮ ಹತ್ತಿರದಲ್ಲಿ ಬಂದಿದ್ದಾರೆ. ನಾವು ಪ್ರತಿ ತಿಂಗಳು ಬಂಗಾಳಿ ಭಾಷೆನಲ್ಲೇ ಈ ರೀತಿಯಾದಂಥ ಒಂದು ಸಾಹಿತ್ಯ ಕೂಟವನ್ನು ಯಾಕೆ ಮಾಡಬಾರ್ದು ಅಂಥೇಳಿ ಅವ್ರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಹಿಂದಿ ಭಾಷೆ, ಹಿಂದಿನಲ್ಲೇ ಕಾರ್ಯಕ್ರಮ ನಡೀಬೇಕು, ಅದರದ್ದೇ ಒಂದು ಸಾಹಿತ್ಯ ಕೂಟ ಆಗಬೇಕು. ಇದೆಲ್ಲ ನಮ್ಮ ಉದ್ದೇಶನೇ. ಎಲ್ಲ ಭಾರತೀಯ ಭಾಷೆಗಳನ್ನು ಒಂದು ಮಾಡಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಆಗಿದೆ. ಆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಕೆಲಸ ನಡೀತಾ ಇದೆ. ಈಗಾಗಲೇ ನಿಮಗೆ ಆಹ್ವಾನವನ್ನು ಕೊಡ್ತೀನಿ. ಇದ್ರ ಮೂಲಕ ಈಗಾಗಲೇ ನಮಗೆ ಈ ಪಾಂಪ್ಲೆಟ್ಗಳನ್ನ ಎಲ್ಲ ಕಡೆಗೂ ನಾವು ಅದನ್ನು ಹಾಕಿದ್ವಿ. ಬಹುಭಾಷಾ ದೇಶಭಕ್ತಿ ಗೀತಗಾಯನ ಸ್ಪರ್ಧೆ ಹಾಗೆ ಅಂತಲೇ ಇದೆ. ಈ ಸರಿ ಇದೊಂದು 20 ಭಾಷೆನಲ್ಲಾದರೂ ಹಾಡುಗಳನ್ನ ಹಾಡಿಸ್ಬೇಕು. ಮತ್ತು ಆಯಾ ಪ್ರಾಂತದ್ದೇ ಅವ್ರದ್ದೇ ಆದಂಥ ಒಂದು ಡ್ರೆಸ್ ಕೋಡ್ ಇರುತ್ತೆ. ಈಗ ಕಾಶ್ಮೀರಿ ಭಾಷೆ ಮಾತಾಡುವಂಥ ಒಂದು ಡ್ರೆಸ್ ಕೋಡ್ ಬೇಡ, ಮಲಯಾಳಿಗಳು ಅವ್ರದ್ದೇ ಡ್ರೆಸ್ ಕೋಡ್ ಬೇಡ, ನಾರ್ತ್ ಈಸ್ಟ್ನವರು ಅವ್ರದ್ದೇ ಡ್ರೆಸ್ ಬೇರೆ. ಅಂಥವರು ಅವ್ರದ್ದೇ ಒರಿಜಿನಲ್ ಡ್ರೆಸ್ ಏನಿದೆ ಅದನ್ನು ಹಾಕ್ಕೊಂಡ್ಬಂದು ಅವತ್ತು ನಮಗೆ ಆ ಶಾಲೆಯ ಆವರಣದಲ್ಲಿ ಒಂದು ಸಣ್ಣ ಭಾರತ ಕಾಣಬೇಕು ಅನ್ನುವಂಥ ಒಂದು ಆಸೆ ಇದೆ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬರಬೇಕು ಹಾಗೆ ಅಂಥೇಳಿ ಇವತ್ತೇ ನಾನು ಶನಿವಾರ ಮತ್ತು ಭಾನುವಾರ ಇರುತ್ತೆ 3 ಏಜ್ ಗ್ರೂಪನ್ನು ನಾವು ಮಾಡಿದ್ದೀವಿ. 10 ರಿಂದ 18 ವರ್ಷದವರೆಗೆ ಒಂದು, 19 ರಿಂದ 59 ವರ್ಷದವರೆಗೆ ಇನ್ನೊಂದು, 60 ವರ್ಷ ಮೇಲ್ಪಟ್ಟವರು. ಎಲ್ಲದಕ್ಕೂ ಬೇರೆ ಬೇರೆ ಪ್ರತ್ಯೇಕವಾದಂಥ ನಗದು ಬಹುಮಾನಗಳು ಅದರಲ್ಲಿ ಇರುತ್ತೆ. ಅದರಲ್ಲಿ ನೀವೆಲ್ಲ ಭಾಗವಹಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಈ ಸಾಹಿತ್ಯ ಕೂಟವನ್ನು ನಡೆಸುವಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೂ ಇದೆ. ಒಂದು ಒಳ್ಳೆಯ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಸುಮಾರು 1 ವರ್ಷದ ಕನಸು ಇವತ್ತು ನನಸಾಗಿದ್ದಕ್ಕೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿ
ನಾನು ಮಾತು ಮುಗಿಸ್ತೀನಿ. ದೇಶಭಕ್ತಿ ಗೀತೆಗಳು ಎಲ್ಲ ಭಾಷೆನಲ್ಲೂ ಇದೆ. ಯೂಟ್ಯೂಬ್ನಲ್ಲಿ ಹೋದರೆ ಪೇಟ್ರಿಯಾಟಿಕ್ ಸಾಂಗ್ಸ್ ಅಂತ ಹಾಕಿದ್ರೆ ಬೇಕಾದಷ್ಟು ಹಾಡುಗಳು ಸಿಗುತ್ತೆ. ದೇಶಭಕ್ತಿ ಗೀತೆಗಳನ್ನು ನಾವು ಕನ್ನಡದಲ್ಲಿ ಮಾತ್ರ ಹಾಡಬಲ್ಲೆವು, ಬೇರೆ ಭಾಷೆಯಲ್ಲಿ ಆಗಲ್ಲ ಅಂತ ಅನ್ನೋದು ನಮ್ಮ ಅನುಭವಕ್ಕೆ ಅದು ದೂರ ಈಗ. ಯಾಕೆಂದರೆ ಹೋದ ಸಲ ಎಲ್ಲ ಬೇರೆ ಭಾಷೆಗಳಲ್ಲೆಲ್ಲ ನಮ್ಮ ಕೂಟದವರೇ ಎಲ್ಲರೂ ಭಾಗವಹಿಸಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ತಾವುಗಳು ಅದರಲ್ಲಿ ಪ್ರಯತ್ನ ಮಾಡಿ ಯಾವುದಾದ್ರು ಒಂದು ಭಾಷೆಯಲ್ಲಿ ಆರಿಸ್ಕೊಂಡು ನೀವೊಂದು 3 ರಿಂದ 4 ಜನ ಒಂದು ಗ್ರೂಪ್ ಸಾಂಗು ಅಥವಾ ಒಂದು ಸೋಲೋ ಪ್ರಾಕ್ಟೀಸ್ ಮಾಡಿ ಅವತ್ತಿನ ದಿನ ಸ್ಪರ್ಧೆನಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನನ್ನ ಪ್ರಾರ್ಥನೆ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಹೇಗೆ ನಮ್ಮ ದೇಶವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಭಾಷೆಗಳ ಮಧ್ಯೆ ಸೇತು ಬಂಧವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತಹ ಶ್ರೀಯುತ ಡಾಕ್ಟರ್ ರಂಗನಾಥರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ರಾಜಾರಾಮ್ ಸರ್ ಅವರಲ್ಲಿ ವಿನಂತಿ, ದಯವಿಟ್ಟು ಈ ಒಂದು ಸಾಹಿತ್ಯಾಸಕ್ತರನ್ನು ಕುರಿತು ಒಂದೆರಡು ಇವ್ರ ಜವಾಬ್ದಾರಿ ಬಗ್ಗೆ ಅಂತ ಹೇಳ್ಬಿಡ್ತೀನಿ. ಕೂಟ ಪ್ರಮುಖರು ಅಂತ ಹೇಳಿ ನಾವೊಂದು ಪದವಿಯನ್ನು ಕೊಟ್ಟಿದ್ದೀವಿ. ಅಂದರೆ ನಮ್ಮ ಕೂಟಗಳಿಂದ ಜಾಸ್ತಿ ಮಾಡಬೇಕು. ಆಯಾ ಯಾವ ಏರಿಯಾದಲ್ಲಿಲ್ಲ ಅಲ್ಲಿ ಒಂದಷ್ಟು ಸಾಹಿತ್ಯಾಸಕ್ತರನ್ನ ಹುಡುಕಿ ಅಲ್ಲಿ ನಮ್ಮ ಸಾಹಿತ್ಯ ಕೂಟಗಳು ಆರಂಭ ಆಗಬೇಕು ಅನ್ನುವಂಥದ್ದು ನಮ್ಮ ಆಸೆ. ಆ ಕಾರಣಕ್ಕೋಸ್ಕರ ರಾಜಾರಾಮ್ ಭಟ್ರು ನಗರದ ಕೂಟ ಪ್ರಮುಖರಾದ ನಮ್ಮ ರಮೇಶ್ ಅವರು ಜಿಲ್ಲೆಯ ಕೂಟ ಪ್ರಮುಖರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ.